2023 ಕಳೆದು 24ರಲ್ಲಿ ವೃಷಭ ರಾಶಿಯವರ ವರ್ಷ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಕ್ಯಾಲೆಂಡರ್ನ ವರ್ಷ ಭವಿಷ್ಯ ಏನು ಹೇಳುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನ್ಯಾಷನಲ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೃಷಭ ರಾಶಿಯವರಿಗೆ ಈ ವರ್ಷದ ಪ್ರಾರಂಭದಲ್ಲಿ ನೋಡೋದಾಯಿತು ಅಂದರೆ ಧನುರ್ಲಗ್ನದಿಂದ ಶುರುವಾಗುತ್ತೆ. ಸಿಂಹರಾಶಿಯಲ್ಲಿ ಚಂದ್ರನಿರ್ತಾನೆ. ಸೊ ಹಾಗಾಗಿ ನಿಮಗೆ ರಾಶಿಯಿಂದ ವ್ಯಯದಲ್ಲಿ ಗುರು ಮತ್ತು ಮೇ ನಂತರ ರಾಶಿಯಲ್ಲಿ ಸಂಚಾರ ಮಾಡೋದು, 11ನೇ ಮನೆಯಲ್ಲಿ ರಾಹು, 5ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರು, 8ರಲ್ಲಿ ರವಿ ಮತ್ತು ಕುಜರ ಸಂಚಾರ ಇರ್ತಕ್ಕಂತಹದ್ದು. ಯಾಕೋ ನಿಮಗೆ ಅಷ್ಟೊಂದು ಶುಭವಾದ ವಾತಾವರಣವನ್ನು ಕೊಡ್ತಾ ಇಲ್ಲ. ಎಸ್ಪೆಷಲಿ ನಿಮಗೆ ಕೌಟುಂಬಿಕ ಅಸೌಖ್ಯಗಳನ್ನು ಉಂಟು ಮಾಡುವಂಥದ್ದು, ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ನಡುವೆ ಇರುವಂತಹ ವಾಗ್ವಾದಗಳು ಜಾಸ್ತಿ ಆಗುವಂಥದ್ದು, ನಿಮಗೆ ಯಾವುದೇ ರೀತಿಯಲ್ಲೂ ಕುಟುಂಬದ ಒಳಗಡೆ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಛಾಯೆ ಉತ್ಪತ್ತಿ ಆಗುತ್ತೆ 2024ರಲ್ಲಿ. ಅದರಲ್ಲೂ ತಾಯಿಯ ಅನಾರೋಗ್ಯ ನಿಮಗೆ ಬಹಳ ಹಿಂಸೆ ಪೀಡನೆಯನ್ನು ಕೊಟ್ಟು ಅತ್ಯಧಿಕವಾದ ಧನ ಖರ್ಚು ಆಗೋದಕ್ಕೆ ಇದು ಕಾರಣವಾಗಿಬಿಡತ್ತೆ. ಸ್ವಲ್ಪ ಜಾಗೃತಿಯಾಗಿರಬೇಕು. ಸೊ ಒಂದೊಂದೇ ಅಂಗಗಳನ್ನು ನೋಡ್ತಾ ಬರೋಣ. ಶಿಕ್ಷಣ ಹೇಗಿರುತ್ತೆ, ಮದುವೆ ಹೇಗಿರುತ್ತೆ, ಮದುವೆ ನಂತರದ ಜೀವನ ಹೇಗಿರುತ್ತೆ, ಸಂತಾನದ ಭಾಗ್ಯ ಹೇಗಿರುತ್ತೆ ಅನ್ನೋದನ್ನೆಲ್ಲ ಗಮನಿಸ್ತಾ ಬರೋಣ. ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಈ ವರ್ಷ ಉತ್ತಮವಾಗಿದೆ. ಅಂತಹ ತೊಂದರೆ ತಾಪತ್ರೆಗಳೇನೂ ಆಗಲ್ಲ. ಆದರೆ ನೀವು ಅಂದುಕೊಂಡ ಮಟ್ಟಕ್ಕೆ ಒಂದು ರೀಚ್ ಆಗೋದು ಸ್ವಲ್ಪ ಕಷ್ಟವಾಗುತ್ತೆ. ಬಟ್ ಆದ್ರೂ ಓಕೆ, ಸೆಪ್ಟೆಂಬರ್ ಅಕ್ಟೋಬರ್ನ ನಂತರದಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬಾ ಪ್ರಗತಿಯೆಲ್ಲ ಕಾಣುವಂತಹದ್ದು ಆಗುತ್ತೆ. ಇನ್ನು ಮದುವೆ ವಿಚಾರಕ್ಕೆ ಬಂದಾಗ ಮೇವರೆಗೂ ಸಹ ಅಂತಹ ಶುಭದ ವಾತಾವರಣ ನಿಮಗೆ ಇಲ್ಲ. ಯಾಕಂದರೆ ವ್ಯಯದಲ್ಲಿರ್ತಾನೆ ಗುರು, ಜೊತೆಗೆ ನಿಮಗೆ ಅಷ್ಟೊಂದು ಷಷ್ಠದ ಮೇಲೆ ಒಂದು ದೃಷ್ಟಿಯನ್ನು ಬೀರ್ತಾ ಇರ್ತಾನೆ. ಲಾಭದಾಯಕವಾಗಿ ಏನು ಇರೋದಿಲ್ಲ. ಇನ್ನು ರಾಶಿಗೆ ಬಂದಾಗ ಜನ್ಮಗುರು ನರೋದುಃಖಂ, ಜನ್ಮದಲ್ಲಿ ಬರ್ತಕ್ಕಂತಹ ಗುರುವು ಬಹಳ ದುಃಖಗಳನ್ನು ಕೊಟ್ಟರೂ ಸಹ ನಿಮಗೆ ಸಪ್ತಮ ಸ್ಥಾನದ ಮೇಲೆ ದೃಷ್ಟಿ ಬೇರೆ ಬೀರೋದ್ರಿಂದ ನಿಮಗೆ ಮದುವೆ ವಿಚಾರಗಳಲ್ಲಿ ಒಂದಿಷ್ಟು ಏಳಿಗೆಗಳು, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಒಳ್ಳೆ ರೀತಿಯಾದಂತಹ ಅನುಕೂಲವಾದ ವಾತಾವರಣವನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಮದುವೆ ಮತ್ತು ಸಂತಾನದ ವಿಚಾರದಲ್ಲಿ ಒಂದಿಷ್ಟು ಶುಭದ ವಾತಾವರಣ ಇದೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಆರ್ಥಿಕ ಸ್ಥಿತಿಗತಿಯು ತುಂಬ ಅಧೋಗತಿಗೆ ಹೋಗುವಂಥದ್ದು, ಸಾಲಗಳಿಗೆ ಸಿಕ್ಕಾಕೊಳ್ತೀರಿ, ಮಾನಸಿಕ ವ್ಯತ್ಯಯಗಳು ಉಂಟಾಗುತ್ತೆ. ಎಸ್ಪೆಷಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 4 ತಿಂಗಳುಗಳ ಕಾಲ ತುಂಬ ತೊಂದರೆಗಳನ್ನು ಅನುಭವಿಸಬೇಕು. ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆಯಾಗಿ ಇರಬೇಕಾಗತ್ತೆ. ನಿಮ್ಮ ಪೂರ್ವಿಕರ ಆಸ್ತಿಯಲ್ಲಿರ್ತಕ್ಕಂತಹ ವಿವಾದಗಳು ಇನ್ನಷ್ಟು ಜಾಸ್ತಿಯಾಗಿ ನಿಮಗೆ ಅದರಲ್ಲೊಂದಷ್ಟು ತಾಪತ್ರೆಗಳೆಲ್ಲ ಉಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಜಾಗ್ರತೆಯಾಗಿರಿ. ನಿಮಗೆ ಯಾಕೋ ಈ ವರ್ಷ ಅಷ್ಟೊಂದು ತುಂಬ ಚೆನ್ನಾಗಿ ಕೈ ಹಿಡಿತಿಲ್ಲ ಕೆಲ ವಿಚಾರಗಳಲ್ಲಿ. ವ್ಯಾಪಾರ ಅಂತ ಬಂದಾಗ ಪಾಲುದಾರಕ ವ್ಯವಹಾರವನ್ನು ಮಾಡ್ತಾ ಇದ್ದರೆ ತುಂಬ ಕೈ ಕೊಟ್ಬಿಡತ್ತೆ, ತುಂಬ ಮೋಸಗಳಾಗ್ಬಿಡತ್ತೆ ನಿಮಗೆ ದುಡ್ಡು ಕಾಸುಗಳಲ್ಲಿ. ತುಂಬ ಹುಷಾರಾಗಿರಿ. ಇನ್ನು ಒಂದು ಜಾತಕನ ನೋಡಿದಾಗ ಪ್ರೇಮ ವಿವಾಹಕ್ಕೂ ಸಹ ಈ ವರ್ಷ ತುಂಬ ಕೆಟ್ಟದಾಗಿದೆ. ಪ್ರೇಮಿಗಳ ಮಧ್ಯೆ ತುಂಬಾ ಒಂದು ಅಂತರಗಳು ಸೃಷ್ಟಿಯಾಗುವಂಥದ್ದು, ಬಿರುಕುಗಳು ಕಂದಕಗಳೆಲ್ಲ ಸೃಷ್ಟಿಯಾಗ್ಬಿಡುವಂಥದ್ದಾಗತ್ತೆ. ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿಲ್ಲ ನಿಮಗೆ ಪ್ರೇಮ ಮತ್ತು ಪ್ರೇಮ ಪ್ರೀತಿ ವಿಚಾರಗಳಲ್ಲಿ ಈ ವರ್ಷ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. ವ್ಯಾಪಾರನೂ ಸಹ ಏನೋ ಒಂದು ರೀತಿ ನಡೆಯುತ್ತೆ. ನೀವು ಅಂದುಕೊಂಡ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸು ಬರೋದಿಲ್ಲ. ಬಂದದ್ದೆಲ್ಲ ಒಂದು ರೀತಿ ಸಾಲಕ್ಕೆ ಹೋಗೋದು ಅಥವಾ ಇನ್ನೊಬ್ರಿಗೆ ಕೊಡೋದು, ಈ ರೀತಿಯಾಗಿಯೇ ತೊಂದರೆಗಳಾಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಜಾಗೃತೆಯಾಗಿರಬೇಕು ವೃಷಭ ರಾಶಿಯವರು. ಯಾಕಂದರೆ ನೋಡಿ, ಗ್ರಹ ಸ್ಥಿತಿಗಳು ನಿಮಗೆ ಅಷ್ಟು ಚೆನ್ನಾಗಿ ಸೂಚಿಸ್ತಾ ಇದೆ. ಇದು ಗೋಚಾರದ ಸೂಚ್ಯ ಫಲಗಳು. ಸೊ ಹಾಗಾಗಿ ಗೋಚಾರದಿಂದ ನಿಮಗೆ ಈ ರೀತಿಯಾದ ಸುಮ್ಮನೆ ಏನೋ ತಮ್ಲೈನ್ಗಳನ್ನ ನೋಡಿಬಿಟ್ಟು ತುಂಬ ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ರಾಜ್ಯಯೋಗ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ವಸ್ತು ಸ್ಥಿತಿಗಳನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವಾಗ ಒಳ್ಳೇದಿದ್ದ ಖಂಡಿತ ಹೇಳ್ತೀವಿ ಒಳ್ಳೇದಿದೆ ಅಂತ, ಗಿಡಕಿದ್ದಾಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಡುಕು ಅಂತಲೇ ಹೇಳಬೇಕಾಗತ್ತೆ ಅಲ್ವಾ. ಆದರೆ ಹೆದರ್ಕೊಳ್ಳೋದಲ್ಲ, ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಆ ಪರಿಹಾರವನ್ನು ಹೇಳೋದನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದುವರ್ಕೊಂಡು ಹೋಗಿ ಆ ಅಮ್ಮನವರ ಆಶೀರ್ವಾದದಿಂದ ಚೆನ್ನಾಗೇ ಇರ್ತೀರಿ. ಅದರಲ್ಲೂ ನಿಮ್ಮ ಒಂದು ಪ್ರೇಮ ವಿಚಾರಗಳಲ್ಲಿ ಬೇರೆಯವರ ಮಧ್ಯಪ್ರವೇಶದಿಂದ ನಿಮ್ಮ ಪ್ರೇಮಗಳ ನಡುವೆ ಬಿರುಕು ಜಾಸ್ತಿ ಆಗ್ತಕ್ಕಂತಹದ್ದು, ಬೇರೆಯವರು ನಿಮ್ಮ ಪ್ರೀತಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವೆಲ್ಲ ಆಗತ್ತೆ ಈ ವರ್ಷದಲ್ಲಿ. ಜಾಗ್ರತೆ. ಬೇರೆಯವರ ವಿಚಾರಗಳಲ್ಲಿ, ನಿಮ್ಮ ಪ್ರೀತಿಯ ವಿಚಾರಗಳಲ್ಲಿ ಬೇರೆಯವರನ್ನು ಮಧ್ಯಕ್ಕೆ ತಗೊಂಡು ಬರದೇ ಇರೋದು ತುಂಬಾ ಒಳ್ಳೆಯದು.
ಇನ್ನು ಆರೋಗ್ಯ ಅಂತ ಬಂದ ಸಂದರ್ಭದಲ್ಲಿ ನಿಮಗೆ ಈ ವರ್ಷದಲ್ಲಿ ಸಣ್ಣ ಸಣ್ಣ ಕಾಯಿಲೆಗಳು, ಎಸ್ಪೆಷಲಿ ಈ ಬ್ಯಾಕ್ ಪೇನ್ಗಳು, ಲೋಯರ್ ಬ್ಯಾಕ್ ಪೇನು, ಇನ್ನು ಈ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇವೆಲ್ಲವೂ ಸಹ ಬರುತ್ತೆ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಇರುವಂಥದ್ದು ಉತ್ತಮ. ಅದರಲ್ಲೂ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ತಾಯಿಯ ಅನಾರೋಗ್ಯ ತುಂಬಾ ಕೆಟ್ಟು ಹೋಗ್ಬಿಡುತ್ತೆ. ನಿಮಗೂ ಆರೋಗ್ಯ ಚೆನ್ನಾಗಿರಲ್ಲ, ನಿಮ್ಮ ತಾಯಿಗೂ ಸಹ ಅಷ್ಟೊಂದು ಆರೋಗ್ಯ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ ಮುಂದುವರ್ಕೊಂಡು ಹೋಗೋದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರ ಕುಟುಂಬದ ಜೀವನ ಹೇಗಿರುತ್ತೆ ಅಂದರೆ, ಹೊಸ ಮನೆಯನ್ನು ಖರೀದಿಸಬೇಕು ಅಥವಾ ಏನಾದರೂ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಅಷ್ಟೊಂದು ಉತ್ತಮವಾದ ವಾತಾವರಣ ಖಂಡಿತವಾಗ್ಲೂ ಇಲ್ಲ ಈ ವರ್ಷ. ಯಾವುದೇ ಹೊಸ ಕೆಲಸಗಳಿಗಾಗಲಿ, ಹೊಸ ವಸ್ತುಗಳ ಖರೀದಿಗಾಗಲಿ, ಹೊಸದನ್ನೇನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದಕ್ಕಾಗಲಿ ಕೈ ಹಾಕೋಕ್ಕೆ ಹೋಗೋದು ಬೇಡ. ಖಂಡಿತವಾಗಿಯೂ ಅದರಿಂದ ನಿಮ್ಗೆ ಉಪಯೋಗವಾಗಲ್ಲ, ತುಂಬಾ ಕೆಡಕಾಗುತ್ತೆ. ಅದೇ ನಿಮ್ಮ ಜಾತಕದಲ್ಲಿ ಏನಾದರೂ ಒಳ್ಳೆ ರೀತಿಯಾದಂತಹ ದಶಾಭುಕ್ತಿಗಳು ನಡೀತಿದ್ಯಾ ಅಂತ ತಿಳ್ಕೊಂಡು ನೀವು ಕೈ ಹಾಕೋದು ತುಂಬಾ ಉತ್ತಮ. ಹಾಗಾಗಿ 2023ರಲ್ಲೂ ನಿಮಗೆ ಕಷ್ಟಗಳಿದ್ವೋ 2024ಕ್ಕೂ ಸಹ ಅದು ಯಾಕೋ ಕ್ಯಾರಿ ಓವರ್ ಆಗೋ ಹಾಗೆ ಕಾಣಿಸುತ್ತೆ. ಒಂದ್ಸಲ ನಿಮ್ಮ ಜನ್ಮ ಜಾತಕ ತೋರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಒಳ್ಳೆ ದಶಾಭುಕ್ತಿಗಳು ನಡೀತಾ ಇತ್ತು ಅಂದರೆ ಈಗ ಹೇಳಿದಂತಹ ಒಂದು ಅಶುಭದ ಛಾಯೆಗಳೆಲ್ಲ ಕಡಿಮೆ ಆಗುತ್ತೆ. ಏನು ಯೋಚನೆ ಮಾಡೋದು ಬೇಡ. ಪರಿಹಾರ: ಈ ವರ್ಷ ನೀವು 5 ಬೇವಿನ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಕೃತಿಕಾ ನಕ್ಷತ್ರ 2, 3, 4ನೇ ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ಮಾರ್ಗಬಂಧು ಸ್ತೋತ್ರಂ ಪಠಣ ಪಾರಾಯಣ ತುಂಬ ಅನುಕೂಲ ಮಾಡಿಕೊಡುತ್ತೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಸಂಕ್ಷೇಪ ಸುಂದರಕಾಂಡಂ ಸ್ತೋತ್ರದ ಪಠಣ ಪಾರಾಯಣ ಬಹಳ ಒಳ್ಳೆಯದು. ಮೃಗಶಿರ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ಚಂದ್ರಶೇಖರಾಷ್ಟಕಂ ಸ್ತೋತ್ರದ ಪಠಣ ಅಥವಾ ಪಾರಾಯಣ ನೀವು ಮಾಡ್ಕೊಳ್ತಾ ಬನ್ನಿ, ಒಳ್ಳೆಯದಾಗತ್ತೆ. ಇನ್ನು ಈ ವರ್ಷದ ಮೂಲ ಮಂತ್ರ ಯಾವುದಪ್ಪ ಅಂತ ಹೇಳಿದ್ರೆ, ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಬೆಳಗ್ಗಿನ ಜಾವ 5ರಿಂದ 5:30 ಒಳಗಡೆ ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ಇನ್ನೊಂದು ಸಲ ಹೇಳ್ತೀನಿ, ಓಂ ಹ್ರೀಂ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಸ್ವಲ್ಪ ಅಶುಭದ ಛಾಯೆಗಳೆಲ್ಲ ಕಡಿಮೆ ಆಗಿ ಅಮ್ಮನವರ ಕೃಪಾಶೀರ್ವಾದವು ನಿಮ್ಮ ಮೇಲೆ ಉಂಟಾಗಲಿ. ಸೊ ವೃಷಭ ರಾಶಿಯವರಿಗೆ 2024 ಸ್ವಲ್ಪನೂ ಅಷ್ಟೊಂದು ಗೋಚಾರದ ರೀತಿಯ ಚೆನ್ನಾಗಿಲ್ಲ. ಆದರೂ ಭಯ ಎಲ್ಲ ಏನು ಪಡೋದು ಬೇಕಾಗಿಲ್ಲ. ಜಾತಕ ತೋರಿಸ್ಕೊಳ್ಳಿ, ಒಳ್ಳೆ ದಶೆ ನಡೀತಿದ್ಯಾ ತಿಳ್ಕೊಂಡು ಬೇಕಾದ ಗ್ರಹ ಶಾಂತಿಗಳನ್ನು ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ವೃಷಭ ರಾಶಿಯವರೇ ಗಾಬರಿ ಪಟ್ಕೊಳ್ಳೋದು ಬೇಡ, ಜಾತಕ ತೋರಿಸ್ಕೊಳ್ಳೋದು ಒಳ್ಳೆಯದು. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.